ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿ ಸಸ್ಯಾಹಾರಿ ಮೊಸಳೆ ಮತ್ತೊಂದು ಪ್ರತ್ಯಕ್ಷವಾಗಿದೆ. ಕೇರಳ ದೇವಸ್ಥಾನದಲ್ಲಿ ಮತ್ತೊಂದು ಸಸ್ಯಾಹಾರಿ ಮೊಸಳೆ ಕಂಡು ಬಂದಿದೆ. 2 ವರ್ಷಗಳ ಹಿಂದೆ ಬಬಿಯಾ ಅನ್ನುವಂತ ಸಸ್ಯಾಹಾರಿ ಮೊಸಳೆ ಸಾವನ್ನಪ್ಪಿತ್ತು. ಆದರೆ ಅದೇ ಕೊಳದಲ್ಲಿ ಪ್ರತ್ಯಕ್ಷವಾಗಿದೆ ಮತ್ತೊಂದು ಸಸ್ಯಾಹಾರಿ ಮೊಸಳೆ. ಇದು ಮೀನು ತಿನ್ನಲ್ಲ, ಭಕ್ತರು ಕೊಡುವಂತಹ ಸಸ್ಯಾಹಾರವೇ ಇದರ ಭೋಜನ. ಈ ಮೊಸಳೆಗೂ ಬಬಿಯಾ ಅಂತಲೇ ಹೆಸರಿಟ್ಟಿದೆ ಆಡಳಿತ ಮಂಡಳಿ. ಬಬಿಯಾ ಸಾವನ್ನಪ್ಪಿದ ಕೊಳದಲ್ಲೇ ಮತ್ತೊಂದು ಮೊಸಳೆಯಿಂದ ಅಚ್ಚರಿ ಕಂಡು ಬಂದಿದೆ. ಅದೇ ಕೊಳದಲ್ಲಿ ಮತ್ತೊಂದು ಸಸ್ಯಾಹಾರಿ ಮೊಸಳೆ ಬಂದಿರೋದಕ್ಕೆ ಆಶ್ಚರ್ಯಚಕಿತರಾಗಿದ್ದಾರೆ ದೇವಸ್ಥಾನದ ಆಡಳಿತ ಮಂಡಳಿಯಾಗಿರಬಹುದು ಅಥವಾ ಅಲ್ಲಿ ಬರುವಂತಹ ಭಕ್ತಾದಿಗಳಾಗಿರಬಹುದು. ಈ ಬಬಿಯಾ ಅನ್ನುವಂತಹ ಮೊಸಳೆ 2 ವರ್ಷದ ಹಿಂದೆ ಏನು ತೀರ್ ಹೋಯ್ತಲ್ಲ, ಹಲವಾರು ವರ್ಷಗಳಿಂದ ಇದ್ದಂತಹ ಮೊಸಳೆ ಇದು. ಆ ಬಗ್ಗೆ ಅಪಾರ ಭಕ್ತಿಯನ್ನು ಕೂಡ ಆ ಭಾಗದ ಜನ ಸಮರ್ಪಿಸ್ತಾ ಇದ್ರು. ಡೀಟೇಲ್ಸ್ ನೀಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್. ಬಬಿಯಾ ಅನ್ನೋ ಮೊಸಳೆ ತೀರಿ ಹೋದ ನಂತರ 2 ವರ್ಷದ ನಂತರ ಮತ್ತೊಂದು ಸಸ್ಯಾಹಾರಿ ಮೊಸಳೆ ಪ್ರತ್ಯಕ್ಷವಾಗಿದೆ. ಇದು ತಂತಾನೇ ಪ್ರತ್ಯಕ್ಷವಾಗಿರೋದಾ ಅಥವಾ ಯಾರಾದ್ರೂ ತಂದು ಬಿಟ್ಟಿರೋದಾ? ಏನಿದ್ರ ಇತಿಹಾಸ? ಹೌದು ಸಭಾ, ಮುಖ್ಯವಾಗಿ ಕೇರಳದ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದಲ್ಲಿ ಬಬಿಯಾ ಅನ್ನುವ ಕೊಳದಲ್ಲಿ ಒಂದು ಬಬಿಯಾ ಅನ್ನುವ ಮೊಸಳೆ ಇತ್ತು. ಇದು ಸಸ್ಯಾಹಾರಿ ಮೊಸಳೆ. ಕೊಳದಲ್ಲಿ ಮುಖ್ಯವಾಗಿ ಮೀನುಗಳಿದ್ರು ಕೂಡ ಅದನ್ನ ತಿಂತಾ ಇರಲಿಲ್ಲ. ಹೀಗಾಗಿ ದೇವಸ್ಥಾನದ ಪ್ರಸಾದವನ್ನೇ ಬಬಿಯಾ ಮೊಸಳೆಗೆ ನೀಡಲಾಗ್ತಾ ಇತ್ತು. ಈ ಬಬಿಯಾ ಮೊಸಳೆ 2 ವರ್ಷದ ಹಿಂದೆ ಸಾವನ್ನಪ್ಪಿತ್ತು. ಅದಾದ ಬಳಿಕ 1 ವರ್ಷ 1 ತಿಂಗಳ ಬಳಿಕ ಈಗ ಅದೇ ಕೊಳದಲ್ಲೇ ಮತ್ತೊಂದು ಮೊಸಳೆ ಪ್ರತ್ಯಕ್ಷ ಆಗಿದೆ. ವಿಶೇಷ ಅಂದ್ರೆ ಈಗ ಪ್ರತ್ಯಕ್ಷವಾಗಿರುವಂತಹ ಮೊಸಳೆ ಕೂಡ ಸಸ್ಯಾಹಾರಿ ಮೊಸಳೆ ಆಗಿದೆ. ಈ ಮೊಸಳೆ ಕೂಡ ಯಾವುದೇ ಮೀನುಗಳನ್ನ ಸೇವನೆ ಮಾಡೋದಿಲ್ಲ. ಭಕ್ತರು ಮತ್ತು ದೇವಾಲಯದಿಂದ ನೀಡಿದಂತಹ ಪ್ರಸಾದವನ್ನ, ಸಸ್ಯಾಹಾರವನ್ನೇ ಸೇವನೆಯನ್ನ ಮಾಡ್ತಾ ಇದೆ. ಹೀಗಾಗಿ ಈಗ ಬಬಿಯಾ ಸಾವನ್ನಪ್ಪಿದಂತಹ ಕೊಳದಲ್ಲೇ ಮತ್ತೊಂದು ಸಸ್ಯಾಹಾರಿ ಮೊಸಳೆಯ ಪತ್ತೆ ಆಗಿರ್ತಕ್ಕಂಥದ್ದು ಭಕ್ತರಲ್ಲಿ ಅಚ್ಚರಿಗೂ ಕೂಡ ಕಾರಣ ಆಗಿದೆ. ಮುಖ್ಯವಾಗಿ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದಲ್ಲಿ ಈ ಹಿಂದೆ ಬ್ರಿಟಿಷ್ ಕಾಲದಲ್ಲಿ ಬ್ರಿಟಿಷರು ಒಂದು ಮೊಸಳೆಯನ್ನ ಸಾಯಿಸಿದ್ರು. ಅದಾದ ಬಳಿಕ ಈ ಬಬಿಯಾ ಮೊಸಳೆ ಪ್ರತ್ಯಕ್ಷ ಆಗಿತ್ತು. ಬಬಿಯಾ ಮೊಸಳೆ ಸಸ್ಯಾಹಾರವನ್ನು ಮಾತ್ರ ಸೇವಿಸ್ತಾ ಇತ್ತು. ಅದಾದ ಬಳಿಕ ಈಗ ಬಬಿಯಾ ಮೊಸಳೆ ಸಾವನ್ನಪ್ಪಿದ ಬಳಿಕ ಕೂಡ ಅದೇ ಕೊಳದಲ್ಲಿ ಈಗ ಸಸ್ಯಾಹಾರಿ ಮತ್ತೊಂದು ಮೊಸಳೆ ಕೂಡ ಪ್ರತ್ಯಕ್ಷ ಆಗಿರ್ತಕ್ಕಂಥದ್ದು ಕೂಡ ಈಗ ಭಕ್ತರಲ್ಲಿ ಅಚ್ಚರಿಗೂ ಕೂಡ ಕಾರಣ ಆಗಿದೆ. ಸಭಾ, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.